ಮುಖ್ಯವಾದಂತ ವೇದಿಕೆ. ಇದು ಮನುಷ್ಯ ಸಮಾಜದ ಬಹಳ ಮುಖ್ಯವಾದಂತ ವೇದಿಕೆ. ಮನುಷ್ಯನಿಗೆ ಏನ್ ಬೇಕು ಮುಖ್ಯವಾಗಿ? ಮಾತೆಗೊಂದ್ಸರಿ ಕೈ ಮುಗಿರಿ, ನಾನು ಹೇಳೋದ್ಕಿಂತ ಮುಂಚೆ ಅವರೇ ಹೇಳ್ಬೋದು. ಅನ್ನ. ವಾಟ್ ಈಸ್ ದ ಫಂಡಮೆಂಟಲ್ ಆಫ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್? ಒಬ್ಬ ಮನುಷ್ಯನಿಗೆ ಮೂಲಭೂತವಾಗಿ ಏನ್ ಬೇಕು? ಕಾರ್ ಇಲ್ಲದೆ ಹೋದ್ರೂ ಬದುಕಬಹುದು, ಅಧಿಕಾರ ಇಲ್ಲದೆ ಹೋದ್ರೂ ಬದುಕಬಹುದು, ಚಿನ್ನ ಇಲ್ಲದೆ ಹೋದ್ರೂ ಬದುಕಬಹುದು, ಕಡೆ ಪಕ್ಷ ಏನಿಲ್ಲದೆ ಹೋದ್ರೂ ಬದುಕಬಹುದ್ರಿ. 3 ನಿಮಿಷ ಉಸಿರು, 3 ಗಂಟೆ ನೀರು, 3 ದಿನ ಅನ್ನ ಇಲ್ಲದೆ ಈ ಭೂಮಿ ಮೇಲೆ ಯಾವ ಮನುಷ್ಯನು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ಮನುಷ್ಯನಿಗೆ ಮೂಲಭೂತವಾಗಿ ಏನು ಬೇಕು? ನಮ್ಮ ಹಿರಿಯರು ಪೂರ್ವಜರು ಹೇಳಿದ್ದಾರೆ. ಅನ್ನ, ಆಶ್ರಯ, ಹರಿವು, ಹರಿವೆ, ಔಷಧ. ಒಬ್ಬ ಮನುಷ್ಯನಿಗೆ ಏನು ಬೇಕು ಮೂಲಭೂತವಾಗಿ? ಅವತ್ತೇ ಹೇಳಿದ್ದಾರೆ 12ನೇ ಶತಮಾನದಲ್ಲೇ ಬಸವಣ್ಣವರು ಅವತ್ತೇ ಹೇಳಿದರೆ ಕೂಗಿ, ಒಬ್ಬ ಮನುಷ್ಯನಿಗೆ ಏನು ಬೇಕು ಮೂಲಭೂತವಾಗಿ? ಅನ್ನ, ಆಶ್ರಯ, ಹರಿವು, ಹರಿವೆ, ಔಷಧ. ಇದಕ್ಕಿಂತ ಮನುಷ್ಯನಿಗೆ ಏನ್ ಬೇಕು? ಇವತ್ತು ಸರ್ಕಾರ ಇದಿಷ್ಟು ಕೊಡ್ತಿದ್ಯಾ? ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಹಾರಾಜರ ಕಾಲದಿಂದ ಹಿಡಿದು ಇವತ್ತವರೆಗೂ ಅತಿ ಹೆಚ್ಚು ಕಂದಾಯವನ್ನ ಕಟ್ಕೊಂಡ್ ಬಂದಿರತಕ್ಕಂತ ಏಕೈಕ ಸಮುದಾಯ ಅಂತ ಏನಾದ್ರು ಈ ಭೂಮಿ ಮೇಲೆ ಇನ್ನೂ ಜೀವಂತವಾಗಿ ಬದುಕಿದೆ ಅಂದ್ರೆ ಅದು ನನ್ನ ಅನ್ನದಾತ ಸಮುದಾಯ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯೋಚನೆ ಮಾಡಿ, GST ಬಂದಿದ್ಯಾವಾಗ? ತೆರಿಗೆ ಆಕ್ಟ್ ಬಂದಿದ್ಯಾವಾಗ? ಆದರೆ ಕಂದಾಯ ಎಂಬ, ಭೂ ಕಂದಾಯ ಎಂಬ ಹೆಸರಿನಿಂದ ಸಹಸ್ರಾರು ವರ್ಷಗಳಿಂದ ಇವತ್ತು ಗೇಣಿ ಪದ್ಧತಿಯಲ್ಲಿ ಕಂದಾಯ ಕಟ್ಕೊಂಡು ಬಂದಿದ್ದಾನಲ್ರಿ ನನ್ನ ರೈತ. ನಿಮಗ್ ಮನುಷ್ಯತ್ವ ಇಲ್ವೇನ್ರಿ? ಹಸ್ಕೊಂಡ್ ನಿದ್ದೆ ಮಾಡ್ತಿದ್ದಾನ್ರಿ, ಹಸುವಿನಿಂದ ಬದುಕ್ತಾ ಇದ್ದಾನೆ. ಹೋಗ್ರಿ ನಿಮ್ ತಾಲೂಕಿನ ಜನತೆ ಋಣ ತೀರ್ಸ್ರಿ, ಋಣದ ಪ್ರಜ್ಞೆಯಿಂದ ಕೆಲಸ ಮಾಡ್ರಿ. ಋಣ ತೀರ್ಸ್ಲಿಕ್ಕೆ ಒಂದು ಅವಕಾಶ. ಈ 3 ತಿಂಗಳು ಕಾಪಾಡ್ರಿ ನನ್ನ ರೈತರನ್ನ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳು ಕಾಪಾಡಿ. ಹಾಕ್ರಿ ಒಬ್ಬೊಬ್ರು ಖಾತೆಗೆ ಒಂದು 10,000 ರೂಪಾಯಿ ರೈತರದ್ದು ಪಾಣಿ ತಗೊಂಡು ಬೇಡದೇ ಇರೋ ಭಾಗ್ಯಗಳನ್ನೆಲ್ಲ ಕೊಡ್ತೀರಾ? ಹಾಕಿ ಒಂದ್ 10,000 ಅವ್ರ ಖಾತೆಗೆ ಹಾಕಿ. ಒಂದ್ 3 ತಿಂಗಳು ಕಾಪಾಡ್ಬಿಡ್ರಿ ಅವ್ರನ್ನ. ನಿಮ್ ತಲೆ ಇರೋವರೆಗೂ ಆಮೇಲೆ ನನ್ನ ರೈತ ಕಾಪಾಡ್ತಾನೆ ನಿಮ್ನ. 3 ತಿಂಗಳು ಕಾಪಾಡಿ. ದಯಮಾಡಿ ನಾನು ಇವತ್ತು